ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRR ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ರಾಷ್ಟ್ರೀಯ ಭಾವೈಕ್ಯತೆ ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ತರಗತಿಗಳನ್ನು ವೀಕ್ಷಿಸ್ತಾ ಇದ್ದೀರೋ ಅಥವಾ ಪ್ರಿಪ್ರೇಷನನ್ನು ಮಾಡ್ತಾಯಿದ್ದೀರೋ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ಮೊದಲನೇ ಬಂದುಬಿಟ್ಟು ರಾಷ್ಟ್ರಧ್ವಜ. ರಾಷ್ಟ್ರದ ಗೌರವಾನ್ವಿತ ಒಂದು ಚಿಹ್ನೆ ಯಾವುದ್ರೆ ಅದು ರಾಷ್ಟ್ರಧ್ವಜ. ನಮ್ಮ ದೇಶದ ರಾಷ್ಟ್ರಧ್ವಜವು 3 ಬಣ್ಣಗಳಿಂದ ಕೂಡಿದೆ, ಅದಕ್ಕೆ ನಾವು ತಿರಂಗ ಅಂತೇಳಿ ಕರಿತೀವಿ. 1905ರಿಂದ ಇಂಗ್ಲೆಂಡಿನ ರಾಷ್ಟ್ರಧ್ವಜವಾದಂತಹ ಯೂನಿಯನ್ ಜಾಕ್, ಇದು ಯಾವ ದೇಶದ ರಾಷ್ಟ್ರಧ್ವಜ? ಇಂಗ್ಲೆಂಡಿನ ರಾಷ್ಟ್ರಧ್ವಜ. ಇದು ಇಂಗ್ಲೆಂಡಿನ ರಾಷ್ಟ್ರಧ್ವಜವಾದಂಥ ಯೂನಿಯನ್ ಜಾಕ್ ಭಾರತದ ರಾಷ್ಟ್ರಧ್ವಜ ಆಗಿತ್ತು. ಎಷ್ಟರಿಂದ? 1905ರಿಂದ ಭಾರತದ ರಾಷ್ಟ್ರಧ್ವಜ ಯಾವುದಿತ್ತು ಅವಾಗಂದರೆ ಇಂಗ್ಲೆಂಡ್ನ ಯೂನಿಯನ್ ಜಾಕ್ ಅನ್ನುವಂಥದ್ದು ಭಾರತದ ರಾಷ್ಟ್ರಧ್ವಜ ಆಗಿತ್ತು. 1947 ಆಗಸ್ಟ್ 15ರವರೆಗೆ ಆ ಧ್ವಜನೇ ಇತ್ತು. 1947 ಆಗಸ್ಟ್ 15ರವರೆಗೆ ಭಾರತದ ರಾಷ್ಟ್ರಧ್ವಜವನ್ನು ಪಿಂಗಲಿ ವೆಂಕಯ್ಯನವರು ಏನು ಮಾಡ್ತಾರೆ ಅವಾಗ ನಿರ್ಮಿಸಿ ಕೊಡ್ತಾರೆ. 1905ರಿಂದ 1947ರವರೆಗೂ ಆ ಒಂದು ಯೂನಿಯನ್ ಜಾಕ್ ಇಂಗ್ಲೆಂಡ್ದ ಒಂದು ರಾಷ್ಟ್ರಧ್ವಜನೇ ಭಾರತದ ರಾಷ್ಟ್ರಧ್ವಜ ಆಗಿತ್ತು. ಆಮೇಲೆ ಏನು ಮಾಡಿದ್ರು, ಪಿಂಗಲಿ ವೆಂಕಯ್ಯನವರು ಭಾರತದ ರಾಷ್ಟ್ರಧ್ವಜವನ್ನು 1947 ಆಗಸ್ಟ್ 15ರಂದು ರಚನೆ ಮಾಡಿ ಗಾಂಧೀಜಿಯವರಿಗೆ ಏನು ಮಾಡ್ತಾರೆ, ಹಸ್ತಾಂತರ ಮಾಡ್ತಾರೆ. ಭಾರತದ ಪ್ರಥಮ ರಾಷ್ಟ್ರಧ್ವಜವನ್ನು ಆಗಸ್ಟ್ 7ರಂದು 1906ರಂದು ಕಲ್ಕತ್ತಾದ ಪಾರ್ಸಿ ಬಾಗನ್ ಚೌಕದಲ್ಲಿ ಆರೋಹಣ ಮಾಡ್ತಾರೆ. ಭಾರತದ ಪ್ರಥಮ ರಾಷ್ಟ್ರಧ್ವಜವನ್ನು ಆಗಸ್ಟ್ 7, 1906ರಂದು ಕಲ್ಕತ್ತಾದ ಪಾರ್ಸಿ ಬಾಗನ್ ಚೌಕದಲ್ಲಿ ಆರೋಹಣ ಮಾಡ್ತಾರೆ. ಈಗ ರಾಷ್ಟ್ರಧ್ವಜದ ಮಧ್ಯೆ ಆವಾಗ ಏನಿತ್ತು, ಆ ರಾಷ್ಟ್ರಧ್ವಜದ ಮಧ್ಯೆ ವಂದೇ ಮಾತರಂ ಅಂಥೇಳಿ ಬರೆದಿತ್ತು. ಯಾವಾಗ 1906ರಲ್ಲಿ ಕಲ್ಕತ್ತಾದ ಪಾರ್ಸಿ ಬಾಗನ್ ಚೌಕದಲ್ಲಿ ಏನು ಆರೋಹಣ ಮಾಡ್ತಾರಲ್ಲ ಅವಾಗೇನು ಬರೆದಿತ್ತು, ಆ ಒಂದು ಧ್ವಜದರ ಮಧ್ಯದಲ್ಲಿ ಅಂದರೆ ವಂದೇ ಮಾತರಂ ಅಂಥೇಳಿ ಬರೆದಿತ್ತು. ಭಾರತದ ರಾಷ್ಟ್ರಧ್ವಜದ ಇತಿಹಾಸದಲ್ಲೇ ಮೇಡಮ್ ಭಿಕಾಜಿ ರುಸ್ತುಮ್ ಕಾಮರ್ ಅವರ ಹೆಸರು ಕೂಡ ಮುಖ್ಯವಾಗಿ ಕಂಡುಬರ್ತೈತೆ. 1907ರಲ್ಲಿ ಸಚಿತ್ರ ಪ್ರಸಾದ್ ಬೋಸ್ ಮತ್ತು ಸುಕುಮಾರ್ ಮಿತ್ರ ಎಂಬುವರಿಂದ ವಿನ್ಯಾಸಗೊಳಿಸಲ್ಪಟ್ಟ ರಾಷ್ಟ್ರಧ್ವಜವನ್ನು ಆಗಸ್ಟ್ 22, 1907ರಲ್ಲಿ ವಿದೇಶದ ಜರ್ಮನಿಯ ಸ್ಟುಟ್ಗಾರ್ಟನ್ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದ ಅಲ್ಲಿ ಏನು ಮಾಡ್ತಾರೆ, ಹಾರಿಸಿದ ಮೊದಲಿಗ ಹಾಗೂ ಭಾರತದ ಇತಿಹಾಸದಲ್ಲಿಯೇ ಪ್ರಪ್ರಥಮವಾಗಿ ರಾಷ್ಟ್ರಧ್ವಜಕ್ಕಾಗಿ ಹೋರಾಡಿದಂಥ ವಿದೇಶಿ ಮಹಿಳೆ ಯಾರಂತ ಕರಿತೀವಿ ಅಂದರೆ ನಾವು ಮೇಡಮ್ ಭಿಕಾಜಿ ರುಸ್ತುಮ್ ಕಾಮ್ ಅವರಿಗೆ ಕರಿತೀವಿ. ನೋಡಿರಿ, ಭಾರತದ ರಾಷ್ಟ್ರಧ್ವಜದ ಇತಿಹಾಸದಲ್ಲಿ ಮೇಡಮ್ ಭಿಕಾಜಿ ರುಸ್ತುಮ್ ಕಾಮ್ ಅವರ ಹೆಸರು ಏನು ಮಾಡ್ತೈತೆ, ನಮಗೆ ಪ್ರಮುಖವಾಗಿ ಕಂಡುಬರ್ತೈತೆ. 1907ರಲ್ಲಿ ಸಚಿತ್ರ ಪ್ರಸಾದ್ ಬೋಸ್ ಮತ್ತು ಸುಕುಮಾರ್ ಮಿತ್ರ ಎಂಬುವರಿಂದ ಏನು ಮಾಡ್ತಾರೆ, ವಿನ್ಯಾಸಗೊಳಿಸಲ್ಪಟ್ಟ ಅವರಿಬ್ಬರು ಸೇರಿಕೊಂಡು ರಾಷ್ಟ್ರಧ್ವಜನ ರೆಡಿ ಮಾಡ್ತಾರೆ. ಆ ಒಂದು ರಾಷ್ಟ್ರಧ್ವಜ ಆಗಸ್ಟ್ 22, 1907ರಲ್ಲಿ ವಿದೇಶದ ಜರ್ಮನಿಯ ಸ್ಟುಟ್ಗಾರ್ಟನ್ ಒಂದು ಅಂತಾರಾಷ್ಟ್ರೀಯ ಸಾಮಾಜಿಕ ಸಮ್ಮೇಳನದಲ್ಲಿ ಹಾರಿಸ್ತಾರೆ. ಅದನ್ನು ರೆಡಿ ಮಾಡಿದವರು ಯಾರಂತ ಕೇಳಿದ್ರೆ ಅದು ಸಚಿತ್ರ ಪ್ರಸಾದ್ ಬೋಸ್ ಮತ್ತು ಸುಕುಮಾರ್ ಮಿತ್ರ. ಆದರೆ ಹಾರಿಸಿದವರು ಯಾರಂದರೆ ಮೇಡಮ್ ಭಿಕಾಜಿ ರುಸ್ತುಮ್ ಕಾಮರ್ ಅವರು ಹಾರಿಸ್ತಾರೆ. ಹಾಗಾಗಿ ಭಾರತದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ರಾಷ್ಟ್ರಧ್ವಜಕ್ಕಾಗಿ ಹೋರಾಡಿದಂಥ ವಿದೇಶಿ ಮಹಿಳೆ ಯಾರು ಅಂದರೆ ಅದು ಮೇಡಮ್ ಭಿಕಾಜಿ ರುಸ್ತುಮ್ ಕಾಮ. ಎಷ್ಟರಲ್ಲಿ ಹಾರಿಸಿದ್ರು ಅಂದರೆ ಅದು 1907ರಲ್ಲಿ ಹಾರಿಸ್ತಾರೆ. 1921ರಲ್ಲಿ ವಿಜಯವಾಡದಲ್ಲಿ ಅಂದರೆ ಅಂದಿನ ಬೇಜವಾಡ, ಇಂದೇನು ಕರಿತೀವಿ ವಿಜಯವಾಡ ಅಂತ ಕರಿತೀವಿ, ಅಂದಿನ ಬೇಜವಾಡದಲ್ಲಿ ನಡೆಯುತ್ತಿದ್ದ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ವೆಂಕಯ್ಯನವರು ಏನು ಮಾಡ್ತಾರೆ, ಹಸಿರು ಕೆಂಪು ಪಟ್ಟಿ ಮತ್ತು ನೂಲುವ ಚರಕಿರುವ ಧ್ವಜವನ್ನು ಅರ್ಪಿಸಿದರು. 1921ರಲ್ಲಿ ವಿಜಯವಾಡದಲ್ಲಿ ಅಂದಿನ ಬೇಜವಾಡದಲ್ಲಿ ನಡೆಯುತ್ತಿದ್ದಂಥ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ವೆಂಕಯ್ಯನವರು ಏನು ಮಾಡ್ತಾರೆ, ಹಸಿರು ಕೆಂಪು ಪಟ್ಟಿರುವಂತಹ ಮತ್ತು ನೂಲುವ ಚರಕವಿರುವ ಒಂದು ಧ್ವಜವನ್ನು ಅವರಿಗೆ ಕೊಡ್ತಾರೆ. ಅದಕ್ಕೆ ಗಾಂಧೀಜಿಯವರು ಬಿಳಿ ಬಣ್ಣ ಸೇರಿಸ್ಕೊಳ್ಳಿ ಅಂತೇಳಿ ಏನು ಮಾಡ್ತಾರೆ, ಅವರಿಗೆ ಸಲಹೆಯನ್ನು ಕೊಡ್ತಾರೆ. ಯಾರಿಗೆ? ವೆಂಕಯ್ಯನವರಿಗೆ ನೀಡಿ 10 ವರ್ಷಗಳ 1921ರಿಂದ 1930ವರೆಗೂ ಏನಿತ್ತದು ಅಸ್ತಿತ್ವದಲ್ಲಿತ್ತು. ಏನು 1921ರಲ್ಲಿ ವಿಜಯವಾಡದಲ್ಲಿ ನಡೆದ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯಲ್ಲಿ ಏನು ಮಾಡ್ತಾರೆ, ಅಲ್ಲೊಂದು ಧ್ವಜ ರೆಡಿ ಮಾಡ್ತಾರಲ್ಲ ಆ ಧ್ವಜ ಗಾಂಧೀಜಿಯವರಿಗೆ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ, ಬಿಳಿ ಬಣ್ಣ ಸೇರಿಸ್ಕೊಳ್ಳಿ ಅಂತೇಳಿ ಕೊಡ್ತಾರೆ. ಆದರೆ ಅವರು ತಯಾರಿಸಿದ ಹೇಗಿತ್ತು, ಹಸಿರು ಮತ್ತು ಕೆಂಪು ಪಟ್ಟಿ ಮತ್ತು ನೂಲುವ ಚರಕ ಇತ್ತು. ಅದಕ್ಕೆ ಬಿಳಿ ಬಣ್ಣ ಹಾಕ್ಕೊಳ್ಳಿ ಅಂಥೇಳಿ ಗಾಂಧೀಜಿಯವರು ಸಲಹೆ ಕೊಡ್ತಾರೆ. ಅವರ ಸಲಹೆ ಮೇರೆಗೆ ಅದನ್ನು ರೆಡಿ ಮಾಡ್ತಾರೆ. ರೆಡಿ ಮಾಡಿದ ಮೇಲೆ 1921ರಿಂದ 1931ರವರೆಗೆ ಅಂದರೆ 10 ವರ್ಷಗಳ ಕಾಲ ಆ ಒಂದು ಧ್ವಜ ಅಸ್ತಿತ್ವದಲ್ಲಿ ಇರ್ತೈತೆ. 1916ರಲ್ಲಿ ವೆಂಕಯ್ಯನವರು ಆಂಧ್ರ ಪ್ರದೇಶದವರು. ವೆಂಕಯ್ಯನವರು ಯಾವ ರಾಜ್ಯದವರು ಅಂತ ಕೇಳಿದ್ರೆ ಅದು ಆಂಧ್ರ ಪ್ರದೇಶದವರು. ಸುಮಾರು 30 ಮಾದರಿಯ ಧ್ವಜಗಳನ್ನು ತಯಾರಿಸಿ ಮನುಜಾತಕಂ ಎಂಬ ಪುಸ್ತಕದಲ್ಲಿ ಏನು ಮಾಡ್ತಾರೆ, ಪ್ರಕಟಣೆ ಮಾಡ್ತಾರೆ. 1916ರಲ್ಲಿ ವೆಂಕಯ್ಯನವರು ಸುಮಾರು 30 ಮಾದರಿಯ
ಧ್ವಜಗಳನ್ನು ತಯಾರಿಸಿ ಅದು ಮನುಜಾತಕಂ ಎಂಬ ಪುಸ್ತಕದಲ್ಲಿ ಏನು ಮಾಡ್ತಾರೆ ಅವರು ಉಲ್ಲೇಖ ಮಾಡ್ತಾರೆ. ರಾಷ್ಟ್ರಧ್ವಜದ ಇತಿಹಾಸದಲ್ಲಿ 1931 ಅತ್ಯಂತ ವಿಶಿಷ್ಟವಾಗಿರ್ತೈತಿ. ಏಕೆಂದರೆ 1931 ಏಪ್ರಿಲ್ 2ರಂದು ನಡೆದಂತಹ ಕಾಂಗ್ರೆಸ್ನ 2ನೇ ಅಧಿವೇಶನದಲ್ಲಿ ಮತ್ತೆ ಕರೆಚಿಯಲ್ಲಿ ಸಭೆ ಸೇರಿ ರಾಷ್ಟ್ರಧ್ವಜದ ನಿರ್ಮಾಣಕ್ಕಾಗಿ ಒಂದು ಕಮಿಟಿಯನ್ನು ಅವಾಗ ರಚನೆ ಮಾಡ್ತಾರೆ. ರಾಷ್ಟ್ರಧ್ವಜದ ಇತಿಹಾಸದಲ್ಲಿ 1931 ವಿಶಿಷ್ಟ ಅಂತ ಯಾಕೆ ಹೇಳ್ತೀವಿ ಅಂದರೆ 1931 ಏಪ್ರಿಲ್ 2ರಂದು ಏನು ಮಾಡ್ತೈತೆ ಕಾಂಗ್ರೆಸ್ 2ನೇ ಬಾರಿ ಅಧಿವೇಶನ ಸೇರ್ತೈತೆ. ಅದು ಎಲ್ಲಿ ನಡೀತು ಆ ಅಧಿವೇಶನ ಅಂದರೆ ಕರಚಿಯಲ್ಲಿ ನಡೀತೈತೆ. ಆ ಕಮಿಟಿಯ ಅಧ್ಯಕ್ಷರವರು ಯಾರಿದ್ದರು ಅವಾಗ ಅಂತಂದರೆ ಪಟ್ಟಾಭಿ ಸೀತಾರಾಮಯ್ಯನವರು ಇರ್ತಾರೆ. ಸದಸ್ಯರುಗಳು ಯಾರಿದ್ದಾರೆ ಅಂದರೆ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ ಮೌಲಾನಾ ಅಬ್ದುಲ್ ಕಲಾಂ, ಡಾಕ್ಟರ್ ನಾಸು ಹರ್ಡಿಕರ್ ಮತ್ತು ಆಜಾದ್ ರಥ ಸಿಂಗ್, ಬಿ ಕರ್ಲೇಕರ್. ಈ ಸಮಿತಿ ಇವರೆಲ್ಲ ಸೇರ್ಕೊಂಡೊಂದು ಸಮಿತಿ ಇರ್ತೈತಿ. ಸಮಿತಿ ಸದಸ್ಯರು ಇರ್ತಾರೆ ಇವರೆಲ್ಲ. ಈ ಸಮಿತಿಯಲ್ಲಿ ಕೇಸರಿ, ಬಿಳಿ, ಹಸಿರು ಮಧ್ಯದಲ್ಲಿ ನೀಲಿ ಬಣ್ಣದ ಚರಕ ಅಥವಾ ಚಕ್ರಧ್ವಜದ ಅನುಪಾತ 3:2 ಪ್ರಮಾಣದಲ್ಲಿ ತಿಳಿಸ್ತಾರೆ. ಇವರೆಲ್ಲ ಅಂದರೆ ಅಧ್ಯಕ್ಷರು ಯಾರಿರ್ತಾರೆ ಆ ಒಂದು ಕರಚಿ ಅಧಿವೇಶನದ್ದು ಪಟ್ಟಾಭಿ ಸೀತಾರಾಮಯ್ಯ ಇದ್ದರು, ಉಳಿದರೆಲ್ಲ ಸದಸ್ಯರಿದ್ದರು. ಅವರೆಲ್ಲರೂ ಸೇರ್ಕೊಂಡು ಏನು ಮಾಡ್ತಾರೆ ಆ ಸಮಿತಿಯಲ್ಲಿ ಆ ಧ್ವಜವನ್ನು ಯಾವ್ದು ಬಣ್ಣದಿರಬೇಕಂತಂದರೆ ಕೇಸರಿ, ಬಿಳಿ, ಹಸಿರು ಮಧ್ಯದಲ್ಲಿ ನೀಲಿ ಒಂದು ಬಣ್ಣದ ಏನಿರಬೇಕು ಚಕ್ರ ಇರಬೇಕು ಅಂಥೇಳಿ ಅವರು ಹೇಳ್ತಾರೆ. ಅದು ಅನುಪಾತ ಎಷ್ಟಿರಬೇಕಂದ್ರೆ 3:2 ಇರಬೇಕಂದ್ರೆ 3 ಮೀಟರ್ ಉದ್ದ 2 ಮೀಟರ್ ಅಗಲದ ಒಂದು ಧ್ವಜವನ್ನು ಏನು ಮಾಡ್ತಾರೆ ಅಲ್ಲಿ ಮಾಡಬೇಕು ಅಂಥೇಳಿ ಸಮಿತಿಯಲ್ಲಿ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಅದನ್ನು ತಿಳಿಸಿದಾಗ ಸಮಿತಿಯ ವರದಿಗೆ ಜನ ಏನು ಕೊಡ್ತಾರೆ ಬೆಂಬಲ ಕೂಡ ಕೊಡ್ತಾರೆ. ಹಾಗಾಗಿ 9/12/1946 ರಾಷ್ಟ್ರಧ್ವಜದ ರಚನೆಯ ಉದ್ದೇಶ ಮತ್ತು ಆಡಳಿತಕ್ಕೆ ಸೂಕ್ತ ವಿಧಿವಿಧಾನವನ್ನು ರೂಪಿಸಲು ಸಂವಿಧಾನದ ರಚನಾ ಸಭೆಯು ಅಸ್ತಿತ್ವಕ್ಕೆ ಬಂದು ಆ ಸಮಿತಿಯ ಚರಕಕ್ಕೆ ಬದಲಾಗಿ ಸಾರನಾಥದ ಅಶೋಕ ಸ್ತಂಭದ ರಾಷ್ಟ್ರ ಲಾಂಛನದಲ್ಲಿದ್ದಂತಹ ಅಶೋಕ ಚಕ್ರವನ್ನು ಬಿಳಿಯ ಪಟ್ಟಿಯ ಮಧ್ಯದಲ್ಲಿ ನಮೂದಿಸುವಂತೆ ತೀರ್ಮಾನಿಸಲಾಯಿತು. ಅವ್ರು ಅಷ್ಟೆಲ್ಲ ರೆಡಿ ಏನೇನು ಮಾಡಿಕೊಟ್ಟಿದ್ರು ಅವರು ಕೇಸರಿ, ಬಿಳಿ, ಹಸಿರು ಇರಬೇಕು, ಅದ್ರಾಗ ಚಕ್ರ ಇರಬೇಕು. ಯಾವ ಚಕ್ರ? ಗಾಂಧೀಜಿ ಚಕ್ರ ಇರಬೇಕು ಅಂತೇಳಿ ಅವ್ರು ಏನು ಮಾಡ್ತಾರೆ ಹಾಕಿರ್ತಾರೆ. ಅದು ಏನಾಯಿತು 1946ರಂದು ರಾಷ್ಟ್ರಧ್ವಜದ ರಚನೆಯ ಉದ್ದೇಶ ಮತ್ತು ಆಡಳಿತಕ್ಕೆ ಸೂಕ್ತ ವಿಧಿವಿಧಾನ ರೂಪಿಸಲು ಸಂವಿಧಾನ ರಚನಾ ಸಭೆ ಸೇರ್ತೈತಿ. ಆ ಸಮಿತಿಯಲ್ಲಿ ಏನು ಚರ್ಚೆ ಮಾಡ್ತಾರೆ ಅಂದರೆ ಚರಕಕ್ಕೆ ಬದಲಾಗಿ ಸಾರನಾಥದ ಅಶೋಕ ಸ್ತಂಭದ ರಾಷ್ಟ್ರ ಲಾಂಛನದಲ್ಲಿದ್ದಂತಹ ಅಶೋಕ ಚಕ್ರವನ್ನು ಏನು ಮಾಡೋಣ ಬಿಳಿಯ ಪಟ್ಟೆ ಮಧ್ಯದಲ್ಲಿ ಹಾಕೋಣ ಅಂತೇಳಿ ಚರ್ಚೆ ಮಾಡ್ತಾರೆ. ಆ ಚಕ್ರ ಏನು ಸೂಚಿಸುತ್ತೆ? ಈ ಅಶೋಕ ಚಕ್ರ ಅಂದರೆ ನಿರಂತರ ಚಲನೆ, ಜನಸಾಮಾನ್ಯರ ಆಶೋತ್ತರಗಳನ್ನು ಪೂರೈಸುವಂಥ ಪ್ರಗತಿಯ ಸೂಚಕವಾಗಿ ಆ ಚರಕವನ್ನು ಬಿಂಬಿಸ್ತೀವಿ ಅಂಥೇಳಿ ಅದು ಸೂಚಿಸ್ತದೆ ಅಂಥೇಳಿ ಅದು ಸೇರಿಸ್ಬೇಕಂತೇಳಿ ಏನು ಮಾಡ್ತಾರೆ ಚರ್ಚೆ ಮಾಡ್ತಾರೆ. ತ್ರಿವರ್ಣ ರಾಷ್ಟ್ರಧ್ವಜವು 1947 ಜುಲೈ 22ರಂದು ರಾಜ್ಯಾಂಗ ರಚನೆ ಸಭೆ ಏನು ಮಾಡ್ತಾರೆ ಅದಕ್ಕೆ ಅಂಗೀಕಾರ ಕೊಡ್ತೈತೆ. ಅವಾಗ ಅಂಗೀಕಾರ ಕೊಡ್ತು 1947 ಜುಲೈ 22ರಂದು ರಾಜ್ಯಾಂಗ ರಚನೆ ಸಭೆ ಅದಕ್ಕೆ ಏನು ಮಾಡ್ತೈತೆ ಅಂಗೀಕಾರ ಕೂಡ ಸೂಚಿಸುತ್ತೆ. ಧ್ವಜಸ್ತಂಭವು ಧ್ವಜದ 6ರ ಪಟ್ಟು ಎತ್ತರವಿರಬೇಕು, ಅಂದರೆ ಕನಿಷ್ಠ 20 ಅಡಿ ಎತ್ತರದಲ್ಲಿ ಇರಬೇಕು. ತ್ರಿವರ್ಣ ಧ್ವಜವು ಎಷ್ಟಿರಬೇಕು ಅಂತಂದರೆ ಧ್ವಜಸ್ತಂಭವು ಧ್ವಜದ 6ರ ಪಟ್ಟು ಎತ್ತರ ಇರಬೇಕು. ಧ್ವಜಸ್ತಂಭ ಇದಕ್ಕೇನಂದೇನು ಇದು ಧ್ವಜಸ್ತಂಭ, ಇದು ಧ್ವಜ. ಇದಕ್ಕಿಂತ ಈ ಧ್ವಜಸ್ತಂಭಕ್ಕಿಂತ ಅಂದರೆ ಧ್ವಜಸ್ತಂಭವು ಧ್ವಜದ 6ರ ಪಟ್ಟು ದೊಡ್ಡದಿರಬೇಕು ಅಂತ ಅರ್ಥ, ಎತ್ತರದಿರಬೇಕು ಅಂತ ಅರ್ಥ. ಇದು 1 ಪಟ್ಟು 2 ಪಟ್ಟು 3 ಪಟ್ಟು ಹಿಂಗೆ 6 ಪಟ್ಟು ಆದರೆ ಇದು ಎಷ್ಟಿರಬೇಕು ಅದರದ್ದು 6ರ ಪಟ್ಟದು ಧ್ವಜದ 6 ಪಟ್ಟು. ಈ ಧ್ವಜದಿಂದ ಧ್ವಜದ 6 ಪಟ್ಟು ಇರಬೇಕು, ಧ್ವಜಸ್ತಂಭ ಇರಬೇಕು. ಅಂದರೆ ಕನಿಷ್ಠ 20 ಅಡಿ ಇರಬೇಕು, ಅಷ್ಟು ಹೈಟ್ ಇರಬೇಕು ಅಂತ ಅರ್ಥ. ಭಾರತೀಯ ಧ್ವಜ ಸಂಹಿತೆ 2002 ಇದು 3 ಭಾಗಗಳನ್ನು ಒಳಗೊಂಡಿದೆ. ಇರೋ ಧ್ವಜ ಸಂಹಿತೆ ಭಾಗ 1 ರಾಷ್ಟ್ರಧ್ವಜದ ಸಾಮಾನ್ಯ ವಿವರಣೆಯನ್ನು ನೀಡ್ತದೆ, ಭಾಗ 1ರಲ್ಲಿ ನೀಡ್ತೈತೆ. ಭಾಗ 2ಅಲ್ಲಿ ಜನತೆ, ಸಂಘಗಳು, ಶೈಕ್ಷಣಿಕ ಸಂಸ್ಥೆಗಳು, ರಾಷ್ಟ್ರೀಯ ಸಂಘಟನೆಗಳು ಧ್ವಜವನ್ನು ಹಾರಿಸುವ ಬಗ್ಗೆ ತಿಳಿಸುತ್ತೆ. ಜನತೆ ಆಗಿರ್ಬೋದು, ಸಂಘಗಳಾಗಿರ್ಬೋದು, ಶೈಕ್ಷಣಿಕ ಸಂಸ್ಥೆ ಆಗಿರ್ಬೋದು, ರಾಷ್ಟ್ರೀಯ ಸಂಘಟನೆಗಳಾಗಿರ್ಬೋದು, ಇವೆಲ್ಲ ರಾಷ್ಟ್ರಧ್ವಜ ಹೇಗೆ ಹಾರಿಸಬೇಕು ಅನ್ನೋದ್ರ ಬಗ್ಗೆ ಭಾಗ 2ದಲ್ಲಿ ತೋರಿಸ್ತದೆ. ಭಾಗ 1ದಲ್ಲಿ ಧ್ವಜದ ಸಾಮಾನ್ಯ ವಿವರಣೆಯನ್ನು ನೀಡ್ತಾರೆ. ಅಲ್ಲಿ ಭಾಗ 3ಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಾಗೂ ಅದರ ಅಡಿಯಲ್ಲಿ ಕೆಲಸ ಮಾಡುವಂಥ ಸಂಘ ಮತ್ತು ಸಂಘಟನೆಗಳು ರಾಷ್ಟ್ರಧ್ವಜ ಹೇಗೆ ಹಾರಿಸಬೇಕು ಎಂಬುದರ ಬಗ್ಗೆ ತಿಳಿಸ್ತವೆ. ಧ್ವಜ ಸಂಹಿತೆ ಭಾರತ ಎಂಬ ಹೆಸರಿನ ಬದಲಾಗಿ ಭಾರತೀಯ ಧ್ವಜ ಸಂಹಿತೆ 2002 26ನೇ ಜನವರಿ 2002ರಿಂದ ಅನುಷ್ಠಾನಗೊಳಿಸಲಾಗಿದೆ. ಫಸ್ಟ್ ಏನಾಯಿತು ಧ್ವಜ ಸಂಹಿತೆ ಇತ್ತು. ಧ್ವಜ ಸಂಹಿತೆ ಭಾರತ ಎಂಬ ಹೆಸರಿನ ಬದಲಾಗಿ ಅದು ಏನು ಮಾಡಿದ್ರು ಭಾರತೀಯ ಧ್ವಜ ಸಂಹಿತೆ 2002 26ನೇ ಜನವರಿ 2002ರಂದು ಏನು ಮಾಡ್ತಾರೆ ಅನುಷ್ಠಾನ ಮಾಡ್ತಾರೆ.
ಇಲ್ಲಿ ಕೇಸರಿ ಬಣ್ಣ ಏನು ಸೂಚಿಸುತ್ತೆ ಅಂದರೆ ತ್ಯಾಗ, ನಿಸ್ವಾರ್ಥ, ಧೈರ್ಯ, ಭಕ್ತಿಯ ಭಾವನೆಯಾಗಿನ ಕೇಸರಿ ಬಣ್ಣವನ್ನು ಸೂಚಿಸೋದನ್ನು ನಾವು ಗಮನಿಸ್ತೀವಿ. ಬಿಳಿ ಬಣ್ಣ ಶಾಂತಿ, ಸೌಹಾರ್ದತೆ, ಸತ್ಯವನ್ನು ತಿಳಿಸ್ತೈತೆ ಇದು. ಹಸಿರು ಬಣ್ಣ ಸಮೃದ್ಧಿ, ವಿಶ್ವಾಸ, ಪ್ರಗತಿಯ ದ್ಯೋತಕವಾಗಿ ನಾವು ಅದನ್ನು ಬಿಂಬಿಸ್ತೀವಿ. ಹಾಗಾದರೆ ಧರ್ಮಚಕ್ರ ಅಂದರೆ ಅಶೋಕನ ಚಕ್ರ ಏನು ತಿಳಿಸುತ್ತೆ ಅಂದರೆ ಮಾನವನಿಗೆ ದಿನದ 24 ತಾಸುಗಳಿರ್ತವೆ. ಆ 24 ಗೆರೆಗಳು ಕಾಲಚಕ್ರದ 24 ತತ್ವಗಳನ್ನದು ಪ್ರತಿನಿಧಿಸ್ತೈತೆ. ನೀಲಿ ಬಣ್ಣದಿಂದ ಅದು ಕೂಡಿದೆ. ಅಂತಾರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ರಾಷ್ಟ್ರಧ್ವಜಗಳನ್ನು ಸಮಾನ ಎತ್ತರದಲ್ಲಿ ಪ್ರತ್ಯೇಕವಾಗಿ ಹಾರಿಸ್ತಾರೆ. ಅಂತಾರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ರಾಷ್ಟ್ರಧ್ವಜ ಏನು ಮಾಡ್ತಾರೆ, ಸಮಾನ ಎತ್ತರದಲ್ಲಿ ಎಲ್ಲ ಧ್ವಜಗಳಿಗೆ ಸಮಾನವಾಗಿ ಇದನ್ನು ಕೂಡ ಎತ್ತರವಾಗಿ ಹಾರಿಸ್ತಾರೆ. ಇಷ್ಟು ರಾಷ್ಟ್ರಧ್ವಜ. ಈಗ ರಾಷ್ಟ್ರಗೀತೆ ಜನಗಣಮನ ಎಂಬುದು ನಮ್ಮ ರಾಷ್ಟ್ರಗೀತೆಯಾಗಿದೆ. 1911ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಏನು ಮಾಡ್ತಾರೆ, ಬಂಗಾಳಿ ಭಾಷೆಯಲ್ಲಿ ರಚನೆ ಮಾಡ್ತಾರೆ. ಇದು 5 ಪ್ಯಾರಗಳನ್ನು ಹೊಂದಿದೆ. ಮೊದಲ ಪ್ಯಾರದ ಪದ್ಯದ ಸಾಲುಗಳನ್ನು ಆರಿಸಿಕೊಂಡು ನಮ್ಮ ರಾಷ್ಟ್ರಗೀತೆಯನ್ನು ನಡೆದಿದೆ ರಚಿಸಲಾಗಿದೆ. 5 ಪ್ಯಾರಗಳಿದೆ. ಮೊದಲ ಪ್ಯಾರದ ಪದ್ಯದ ಸಾಲುಗಳನ್ನು ಆರಿಸಿಕೊಂಡು ನಮ್ಮ ರಾಷ್ಟ್ರಗೀತೆಯನ್ನು ರಚನೆ ಮಾಡಿಕೊಂಡಿವಿ. ಎಷ್ಟು ಲೈನ್ ಇದೆ ಅಂತ ಕೇಳ್ತಾರೆ, 13 ಲೈನ್ಗಳಿಂದ ಕೂಡಿದೆ. ಆಗಸ್ಟ್ 14, 1947ರಂದು ನಡೆದ ಸಂವಿಧಾನಿಕ ರಚನಾ ಸಭೆಯ ಐತಿಹಾಸಿಕ ಮಧ್ಯರಾತ್ರಿಯ ಅಧಿವೇಶನದಲ್ಲಿ ಜನಗಣಮನ ಗೀತೆಯನ್ನು ಹಾಡ್ತಾರೆ. ಆಗಸ್ಟ್ 14ರಂದು 1947ರಂದು ನಡೆದಂಥ ಸಂವಿಧಾನ ರಚನಾ ಸಭೆಯ ಐತಿಹಾಸಿಕ ಮಧ್ಯರಾತ್ರಿಯ ಅಧಿವೇಶನದಲ್ಲಿ ಜನಗಣಮನ ಗೀತೆಯನ್ನು ಹಾಡ್ತಾರೆ. ಸ್ವತಂತ್ರ ಭಾರತದ ಸಂವಿಧಾನ ರಚನಾ ಸಭೆ ಜನವರಿ 24, 1950ರಂದು ಜನಗಣಮನ ಅಧಿಕೃತ ರಾಷ್ಟ್ರಗೀತೆಯಾಗಿ ಅಂಗೀಕರಿಸಲಾಗ್ತೈತಿ. ಇದು ಎಷ್ಟು ನಿಮಿಷ ಹಾಡಬೇಕು ಅಂದರೆ 48ರಿಂದ 52 ಸೆಕೆಂಡ್ ಒಳಗಾಗಿ ಹಾಡಬೇಕು. ಎಷ್ಟು ಸಾಲುಗಳು ಹೊಂದಿದೆ ಅಂದರೆ ಅದು 13 ಸಾಲುಗಳು ಹೊಂದಿದೆ. ಒಂದೇ ಮಾತರಂ ಗೀತೆ ಬರೆದವರು ಯಾರಂದರೆ ಬಂಕಿಂಚಂದ್ರ ಚಟರ್ಜಿ. ಅದು ಯಾವ ಒಂದು ಇದರಲ್ಲಿದೆ ಅಂದರೆ ಆನಂದ ಮಠ ಗ್ರಂಥದಿಂದ ಆರಿಸಿಕೊಂಡು ಬರೆದಿದ್ದಾರೆ. ಈಗ ರಾಷ್ಟ್ರ ಲಾಂಛನ 4 ತಲೆಗಳುಳ್ಳ ಸಿಂಹ ನಮ್ಮ ರಾಷ್ಟ್ರ ಲಾಂಛನೆಯಾಗಿದೆ. ಅದರ ಎತ್ತರ ಎಷ್ಟಿದೆ ರಾಷ್ಟ್ರ ಲಾಂಛನ ಅಂದರೆ 7 ಅಡಿ ಇದೆ. ಒಂದೇ ಶಿಲೆಯಲ್ಲಿ ಇದು ನಿರ್ಮಾಣ ಆಗಿದೆ. ಇದರ ರಚನೆಯಲ್ಲಿ 3 ಭಾಗಗಳನ್ನು ನಾವು ಕಾಣ್ತೀವಿ. ಸಾರನಾಥ ವಸ್ತು ಸಂಗ್ರಹಾಲಯದಲ್ಲಿ ಈ ಸ್ತಂಭವನ್ನು ಏನು ಮಾಡಲಾಗಿದೆ, ಸುರಕ್ಷಿಸಿ ಇಡಲಾಗಿದೆ. ಕೆಳಗಡೆ ಮೂಲದಲ್ಲಿ ಗಂಟೆಯ ಆಕಾರ ಕಮಲ ಪುಷ್ಪವಿದೆ. ಇದು ಅರಳಿದ ಹೂವಿನ 16 ದಳಗಳನ್ನು ಪೂರ್ಣವಾಗಿ ಬಿಡಿಸಿ ಕೆಳಗೆ ಒತ್ತಿ ಹಿಡಿದ ಹಾಗೆ ಕಾಣ್ತೈತೆ. 16 ದಳಗಳಿದೆ. ಇಷ್ಟು ದಳಗಳು ಕೇಳ್ಬೋದು. 16 ದಳಗಳಿದೆ ನೋಡ್ರಿ. ಇದರಲ್ಲಿ ಕಮಲ ಪುಷ್ಪದ ಮೇಲೆ ಮಧ್ಯ ಕರ್ಣಿಕೆಯಲ್ಲಿರುವಂಥ ಚಕ್ರಾಕಾರದ 4 ದಿಕ್ಕಿಗೆ ಮುಖ ಮಾಡಿ 4 ಚಕ್ರಗಳು, 2 ಚಕ್ರಗಳ ನಡುವೆ ಒಂದರಂತೆ ಆನೆ, ಗೂಳಿ, ಕುದುರೆ, ಸಿಂಹ 4 ಪ್ರಾಣಿಗಳು ಕೂಡ ಕಾಣ್ತೀವಿ ನಾವು. ಈ ಲಾಂಛನವನ್ನು ಜನವರಿ 26, 1950ರಂದು ನಾವು ಅಂಗೀಕರಣ ಮಾಡ್ಕೋತೀವಿ. ಪೀಠವೊಂದರ ಮೇಲೆ 4 ಸಿಂಹಗಳು ಒಂದಕ್ಕೊಂದು ಹಿಂಭಾಗಕ್ಕೆ ಹೊಂದಿ ನಿಂತಿರೋದನ್ನು ನೋಡ್ತೀವಿ. ಪೀಠದ ಮುಂಭಾಗದಲ್ಲಿ ಚಿತ್ರವನ್ನು ಕೂಡ ನಾವು ನೋಡ್ತೀವಿ. ಪೀಠದ ಮುಂಭಾಗವನ್ನು ಚಿತ್ರವಲ್ಲಿ ಅಲಂಕಾರವಿದೆ. ಪೀಠದ ಒಂದು ಮುಂಭಾಗವನ್ನು ಏನು ಮಾಡ್ತೀವಿ, ಚಿತ್ರವಲ್ಲಿ ಎಂಬ ಅಲಂಕಾರದಿಂದ ಅಲಂಕರಿಸಲಾಗಿದೆ. ಮುಂಭಾಗದ ಮಧ್ಯದಲ್ಲಿ ಧರ್ಮಚಕ್ರದ ಅರ್ಥ ಬೀರುವ ಚರಕ ಇದೆ. ಮುಂಭಾಗದ ಮಧ್ಯದಲ್ಲಿ ಧರ್ಮಚಕ್ರದ ಅರ್ಥ ಬೀರುವ ಚಕ್ರ ಇದೆ, ಅಂದರೆ ಗಾಲಿ. ಇದರ ಎಡಕ್ಕೆ ಕುದುರೆ, ಬಲಕ್ಕೆ ವೃಷಭ ಅಂದರೆ ಗುಳಿ ಇದೆ ನೋಡಿರಿ. ಇದನ್ನು ಸರಿ ಲಾಂಛನ ಸರಿ ಹೇಳ್ತೀನಿ. ರಾಷ್ಟ್ರ ಲಾಂಛನ 4 ತಲೆಗಳುಳ್ಳ ಸಿಂಹ ನಮ್ಮ ರಾಷ್ಟ್ರ ಲಾಂಛನ ಆಗಿದೆ. ಇದರ ಹೈಟ್ ಎಷ್ಟಿದೆ ಅಂದರೆ 7 ಅಡಿ ಹೈಟ್ ಇದೆ. ಒಂದೇ ಶಿಲೆಯಿಂದ ಮಾಡಲಾಗಿದೆ. ಇದರ ರಚನೆಯಲ್ಲಿ 3 ಭಾಗಗಳನ್ನು ನಾವು ಕಾಣ್ತೀವಿ. ಸಾರನಾಥ ವಸ್ತು ಸಂಗ್ರಹಾಲಯದಲ್ಲಿ ಏನಾಗಿದೆ, ಇದನ್ನು ಇನ್ನೂ ಇಡಲಾಗಿದೆ. ಸಿಗ್ತೈತೆ ನಮ್ಗೆ ನೋಡೋಕೋದ್ರೆ. ಕೆಳಗಡೆ ಮೂಲದಲ್ಲಿ ಗಂಟೆಯ ಆಕಾರದ ಕಮಲ ಪುಷ್ಪವಿದೆ. ಕೆಳಗಡೆ ಮೂಲದಲ್ಲಿ ಗಂಟೆಯ ಆಕಾರದ ಕಮಲ ಪುಷ್ಪ ಇರೋದು ನಾವು ನೋಡ್ತೀವಿ. ಇದು ಅರಳಿದ ಹೂವಿನ 16 ದಳಗಳನ್ನು ನಾವು ನೋಡ್ತೀವಿ. ಪೂರ್ಣವಾಗಿ ಬಿಡಿಸಿ ಕೆಳಕ್ಕೆ ಒತ್ತಿ ಹಿಡಿದ ಹಾಗೆ ಕಾಣ್ತೈತಿ. ಇದೇನು ದಳಗಳನ್ನು ಪೂರ್ಣವಾಗಿ ಬಿಡಿಸಿ ಕೆಳಗೆ ಒತ್ತಿ ಹಿಡಿದ ಹಾಗೆ ನಮಗೆ ಕಾಣ್ತೈತಿ. ಈ ಕಮಲ ಪುಷ್ಪದ ಮೇಲೆ ಮಧ್ಯ ಕರ್ಣಿಕೆಯಲ್ಲಿರುವಂಥ ಚಕ್ರಾಕಾರದ 4 ದಿಕ್ಕಿಗೆ ಮುಖ ಮಾಡಿ 4 ಚಕ್ರಗಳು, 2 ಚಕ್ರಗಳ ನಡುವೆ ಒಂದರಂತೆ ಆನೆ, ಗೂಳಿ, ಕುದುರೆ ಮತ್ತು ಸಿಂಹ ಈ 4 ಮೃಗಗಳು ಕಂಡುಬರ್ತವೆ. ಕೇಳ್ತಾರೆ ಯಾವ್ಯಾವ ಕಂಡುಬರ್ತವೆ ರಾಷ್ಟ್ರ ಲಾಂಛನದಲ್ಲಿ ಅಂತೇಳಿ. ಆನೆ, ಗೂಳಿ ಮತ್ತು ಕುದುರೆ, ಸಿಂಹ. ಈ ಲಾಂಛನವನ್ನು ಜನವರಿ 26, 1950ರಂದು ಏನು ಮಾಡಲಾಗಿದೆ, ನಾವು ಅಂಗೀಕಾರ ಮಾಡ್ಕೊಂಡಿದ್ವಿ. ಪೀಠವೊಂದರ ಮೇಲೆ 4 ಸಿಂಹಗಳಿದ್ದಾವೆ. ಒಂದಕ್ಕೊಂದು ಹಿಂಭಾಗಕ್ಕೆ ಹೊಂದಿಕೊಂಡು ನಿಂತಿವೆ.
3 ಕಾಣ್ತೇವೆ, 1 ಕಾಣೋದಿಲ್ಲ ಸಿಂಹ. ಪೀಠದ ಮುಂಭಾಗವನ್ನು ಚಿತ್ರವಲ್ಲಿ ಅಲಂಕರಿಸಿದೆ. ಮುಂಭಾಗದ ಮಧ್ಯದಲ್ಲಿ ಧರ್ಮಚಕ್ರದ ಅರ್ಥವಿರುವ ಚಕ್ರವಿದೆ. ಇದರ ಎಡಕ್ಕೆ ಅಂದರೆ ಗಾಲಿಯ ಎಡಕ್ಕೆ ಕುದುರೆ, ಬಲಕ್ಕೆ ಎಡಕ್ಕೆ ಕುದುರೆ ಇದ್ದರೆ ಬಲಕ್ಕೆ ವೃಷಭ ಇದೆ. ಎಡಕ್ಕೇನಿದೆ ಕುದುರೆ ಇದ್ದರೆ ಬಲಕ್ಕೆ ವೃಷಭ ಇದೆ ಅಥವಾ ಗೂಳಿ ಇದೆ. ಭಾರತೀಯ ಪ್ರಗತಿಯನ್ನು ದೃಢ ನಿರ್ಧಾರದ ಮತ್ತು ಮಾರ್ಗದರ್ಶನ ಮಾಡುವ ತತ್ವಗಳಾಗಿ ಶಾಂತಿ, ಪ್ರೇಮ, ಸತ್ಯಶೀಲ, ಜ್ಞಾನ, ವಿದ್ಯೆ, ಧೈರ್ಯ ಮತ್ತು ಬಲಿದಾನ ಸೂಚಿಸುತ್ತದೆ. ಏನು ಮಾಡ್ತೈತೆ? ಭಾರತೀಯ ಪ್ರಗತಿಯನ್ನು ದೃಢ ನಿರ್ಧಾರದ ಮತ್ತು ಮಾರ್ಗದರ್ಶನ ಮಾಡುವ ತತ್ವಗಳಾಗಿ ಶಾಂತಿ, ಪ್ರೇಮ, ಸತ್ಯಶೀಲ, ಜ್ಞಾನ, ವಿದ್ಯೆ, ಧೈರ್ಯ ಮತ್ತು ಬಲಿದಾನ ಸೂಚಿಸುತ್ತದೆ. ಲಾಂಛನದ ಕೆಳಗೆ ಸತ್ಯಮೇವ ಜಯಂತಿ ಎಂಬ ಶಬ್ದವನ್ನು ದೇವನಾಗರಿ ಲಿಪಿಯಲ್ಲಿ ಏನು ಮಾಡಲಾಗಿದೆ? ಕೆತ್ತಲಾಗಿದೆ. ಇದನ್ನು ಮಂಡುಗ ಉಪನಿಷತ್ತಿನಿಂದ ನಾವೇನು ಮಾಡ್ಕೊಂಡಿವಿ? ಆಚರಿಸ್ಕೊಂಡಿದ್ದೀವಿ. ಎದರಿಂದ ಆರಿಸ್ಕೊಂಡಿವಿ ಅಂತ ಕೇಳ್ತಾರೆ? ದೇವನಾಗರಿ ಲಿಪಿಯಿಂದ, ಮಂಡುಕ ಉಪನಿಷತ್ತಿನಿಂದ ಆರಿಸ್ಕೊಂಡಿದ್ದೀವಿ. ಸತ್ಯಮೇವ ಜಯಂತಿ ನಮ್ಮ ರಾಷ್ಟ್ರೀಯ ಧ್ಯೇಯವಾಕ್ಯವಾಗಿದೆ. ನಮ್ಮ ರಾಷ್ಟ್ರೀಯ ಧ್ಯೇಯವಾಕ್ಯ ಆದರೆ ಸತ್ಯಮೇವ ಜಯಂತಿ. ಸಿಂಹ ದೇಶದ ಶಕ್ತಿ ಮತ್ತು ಗಾಂಭೀರ್ಯ, ಸಾರ್ವಭೌಮಾಧಿಕಾರ, ಧೈರ್ಯದ ಪ್ರತೀಕವಾಗಿ ನಾವು ಸಿಂಹವನ್ನು ಆರಿಸ್ಕೊಂಡಿವಿ. ಕುದುರೆ ಯಾಕೆ ಆರಿಸ್ಕೊಂಡಿವಿ ಅಂದರೆ ಶಕ್ತಿ, ವೇಗ ಮತ್ತು ಸ್ವಾಮಿನಿಷ್ಠೆ, ಶ್ರೀವಂತಿಕೆಯ ಪ್ರತೀಕವಾಗಿ ಮಾಡಿದ್ದೀವಿ. ಕುದುರೆ ಎದಕ್ಕೆ ಮಾಡ್ಕೊಂಡಿದ್ದೀವಿ? ಕುದುರೆ ಯಾಕೆ ಹಾಕೊಂಡಿದ್ದೀವಿ ಅಂದರೆ ಶಕ್ತಿ, ವೇಗ ಮತ್ತು ಸ್ವಾಮಿನಿಷ್ಠೆಗೆ. ಸಿರಿವಂತಿಕೆ ಪ್ರತೀಕವಾಗಿ ಏನು ಮಾಡ್ಕೊಂಡಿದ್ದೀವಿ? ನಾವು ಗಾಲಿ ಅಂದರೆ ಚಕ್ರ ಹಾಕ್ಕೊಂಡಿದ್ದೀವಿ. ಇದು ಚಲನೆಯ ಪ್ರಗತಿ ಪೂರ್ವವಾಗಿ ನಾವೇನು ಮಾಡ್ಕೊಂಡಿದ್ದೀವಿ? ಅಳವಡಿಸ್ಕೊಂಡಿದ್ದೀವಿ. 1963ರ ಅರ್ಥ ಸಚಿವಾಲಯದ ಸಂವಿಧಾನಾತ್ಮಕ ಬದಲಾವಣೆಯಿಂದಾಗಿ ನೋಟು, ನಾಣ್ಯ ಇತ್ಯಾದಿಗಳ ಮೇಲೆ ರಾಷ್ಟ್ರ ಲಾಂಛನಕ್ಕೆ ಏನು ಮಾಡಲಾಗಿದೆ? ಅನುಮತಿ ನೀಡಲಾಗಿದೆ. ಇಷ್ಟು ರಾಷ್ಟ್ರ ಲಾಂಛನದ ಬಗ್ಗೆ ಆಗಿದೆ. ಈಗ ರಾಷ್ಟ್ರ ಪಕ್ಷಿ ನವಿಲು ನಮ್ಮ ಭಾರತದ ರಾಷ್ಟ್ರ ಪಕ್ಷಿ. ವಿದ್ಯೆಗೆ ಅಧಿಪತಿ, ಶಾರದಾ ದೇವಿಯ ವಾಹನ, ಜಂಬದ ಪ್ರತೀಕವಾಗಿ ನಾವು ಇದನ್ನು ಏನು ಮಾಡ್ತೀವಿ? ರಾಷ್ಟ್ರ ಪಕ್ಷಿ ಅಂಥೇಳಿ ಘೋಷಿಸ್ಕೊಂಡಿವಿ. ಜನವರಿ 31, 1963ರಂದು ನವಿಲನ್ನು ರಾಷ್ಟ್ರ ಪಕ್ಷಿ ಅಂತೇಳಿ ನಾವು ಘೋಷಣೆ ಮಾಡ್ಕೊಂಡಿದ್ವಿ. ರಾಷ್ಟ್ರ ಪಕ್ಷಿ ಯಾವಾಗ ಮಾಡ್ಕೊಂಡಿವಿ ಅಂದರೆ ಜನವರಿ 31, 1963ರಲ್ಲಿ. ರಾಷ್ಟ್ರೀಯ ಹೂ ಕಮಲ, ನಮ್ಮ ರಾಷ್ಟ್ರೀಯ ಹೂ. ಇದು ಶ್ರೀಮಂತಿಕೆಗೆ ದನಕ್ಕೆ ಪ್ರತೀಕವಾಗಿರುವ ಲಕ್ಷ್ಮೀ ದೇವಿಗೆ ಅಂದರೆ ದಾನಕ್ಕೆ ಪ್ರತ್ಯೇಕವಾಗಿರುವ ಲಕ್ಷ್ಮೀ ದೇವಿಗೆ ಆಸನವಾಗಿ ನಾವು ಇದನ್ನು ರಾಷ್ಟ್ರೀಯ ಹೂ ಕಮಲವನ್ನು ಆರಿಸ್ಕೊಂಡಿವಿ. ಇದಕ್ಕೆ ಸಂಬಂಧಪಟ್ಟಂತಹ MCQ ಇದೆ ನೋಡ್ರಿ. ಪ್ರಪ್ರಥಮ ರಾಷ್ಟ್ರಧ್ವಜವನ್ನು 1906 ಆಗಸ್ಟ್ 7ರಂದು ಕಲ್ಕತ್ತಾದ ಯಾವ ಒಂದು ಚೌಕದಲ್ಲಿ ಆರೋಹಣ ಮಾಡಲಾಯಿತು ಅಂದರೆ ಪಾರ್ಸಿ ಬಾಗನ್ ಚೌಕದಲ್ಲಿ ಆರೋಹಣ ಮಾಡ್ತೀವಿ. ಭಾರತ ರಾಷ್ಟ್ರಧ್ವಜವನ್ನು ನಿರ್ಮಿಸಿದವರು ಯಾರಾದರೆ ಪಿಂಗಲಿ ವೆಂಕಯ್ಯನವರು. 1947ರವರೆಗೆ ಯಾವ ಧ್ವಜ ಭಾರತ ಧ್ವಜವಾಗಿತ್ತು ಅಂದರೆ ಇಂಗ್ಲೆಂಡಿನ ಜಾಕನೋದೆ ಭಾರತದ ರಾಷ್ಟ್ರಧ್ವಜ ಆಗಿತ್ತು. ಭಾರತದ ರಾಷ್ಟ್ರಧ್ವಜಕ್ಕಾಗಿ ಪ್ರಪ್ರಥಮವಾಗಿ ಹೋರಾಡಿದ ವಿದೇಶಿ ಮಹಿಳೆಯರಂದರೆ ಬಿಕಾಜಿ ಕಾಮಾ. ಮೇಡಮ್ ಬಿಕಾಜಿ ರುಸ್ತುಮ್ ಕಾಮಾ ಪೂರ್ಣ ಹೆಸರು. ಆಗಸ್ಟ್ 22, 1907ರಲ್ಲಿ ಯಾವ ಅಂತಾರಾಷ್ಟ್ರೀಯ ಸಾಮಾಜಿಕ ಸಮ್ಮೇಳನದಲ್ಲಿ ಮೇಡಮ್ ಬಿಕಾಜಿ ರುಸ್ತುಮ್ ಕಾಮಾ ರಾಷ್ಟ್ರಧ್ವಜವನ್ನು ಹಾರಿಸಿದ್ರು ಅಂದರೆ ಜರ್ಮನಿಯ ಸ್ಟುಟ್ಗಾರ್ಟ್. ಪಿಂಗಲಿ ವೆಂಕಯ್ಯನವರು ರಾಷ್ಟ್ರಧ್ವಜದ ಮಾದರಿಗಳನ್ನು ತಯಾರಿಸಿ ಯಾವ ಪುಸ್ತಕದಲ್ಲಿ ಪ್ರಕಟಿಸಿದರು ಅಂದರೆ ಮನುಜಾತಕಂ. 1931 ಏಪ್ರಿಲ್ 2ರಂದು ಕರಾಚಿಯಲ್ಲಿ ನಡೆದ 2ನೇ ಕಾಂಗ್ರೆಸ್ ಅಧಿವೇಶನದಲ್ಲಿ ರಾಷ್ಟ್ರಧ್ವಜ ನಿರ್ಮಾಣಕ್ಕಾಗಿ ನಿರ್ಮಿಸಿದ ಕಮಿಟಿಯ ಅಧ್ಯಕ್ಷ ಯಾರಾಗಿದ್ದರು? ಪಟ್ಟಭಿ ಸೀತಾರಾಮಯ್ಯ ಆಗಿದ್ದರು. ಸದಸ್ಯರು 6 ಜನ ಇದ್ದರು, ಅವರೊಬ್ಬರು ಸೇರಿ 7 ಜನ ಇದ್ದರು ಒಟ್ಟು. ತ್ರಿವರ್ಣ ರಾಷ್ಟ್ರಧ್ವಜವನ್ನು ರಾಜ್ಯಾಂಗ ರಚನೆ ಸಭೆ ಯಾವಾಗ ಅಂಗೀಕರಿಸಿತಂದರೆ 1947 ಜುಲೈ 22ರಂದು ಅಂಗೀಕರಣ ಮಾಡ್ತೈತೆ. ಧ್ವಜ ಸಂಹಿತೆ ಭಾರತ ಎಂಬ ಹೆಸರಿನ ಬದಲಾಗಿ ಭಾರತೀಯ ಧ್ವಜ ಸಂಹಿತೆ 2002ನ್ನು ಅನುಷ್ಠಾನಗೊಳಿಸಿದ್ದು ಯಾವಾಗ ಅಂದರೆ ಜನವರಿ 26, 2002ರಂದು. ಜನಗಣ ಮನ ನಮ್ಮ ರಾಷ್ಟ್ರಗೀತೆ ಎಷ್ಟು ಸಾಲುಗಳು ಹೊಂದಿದೆ ಅಂದರೆ 13 ಸಾಲುಗಳು. ಪ್ಯಾರೆಗಳು ಕೇಳಿದರೆ ಅದು 5 ಪ್ಯಾರೆಗಳು. ಜನಗಣ ಮನ ನಮ್ಮ ರಾಷ್ಟ್ರಗೀತೆ ಎಂದು ಯಾವಾಗ ಅಂಗೀಕರಿಸ್ಕೊಂಡಿದ್ದೀವಿ ಅಂದರೆ ಜನವರಿ 26, 1950ರಂದು ನಾವು ಮಾಡಿವಿ. ಜನಗಣಮನ ನಮ್ಮ ರಾಷ್ಟ್ರಗೀತೆ ಅಂತೇಳಿ ನಾವು ಘೋಷಣೆ ಮಾಡ್ಕೊಂಡಿವಿ. ಭಾರತದ ರಾಷ್ಟ್ರ ಲಾಂಛನವನ್ನು 4 ತಲೆಗಳುಳ್ಳ ಸಿಂಹವನ್ನು ಯಾವಾಗ ಅಂಗೀಕರಿಸ್ಕೊಂಡಿದ್ದೀವಿ ಅಂದರೆ 1950 ಜನವರಿ 26. ರಾಷ್ಟ್ರಗೀತೆ ಮತ್ತು ರಾಷ್ಟ್ರ ಲಾಂಛನ 2 ಸೇಮ್. ನಮ್ಮ ರಾಷ್ಟ್ರೀಯ ಧ್ಯೇಯವಾಕ್ಯ ಸತ್ಯಮೇವ ಜಯಂತಿ ಯಾವ ಉಪನಿಷತ್ತಿನಿಂದ ಆರಿಸಿಕೊಂಡಿವಿ ಅಂದರೆ ಮಂಡುಕ ಉಪನಿಷತ್ತು. ಲಿಪಿ ಕೇಳಿದ್ರೆ ದೇವನಾಗರಿ ಲಿಪಿ. ಭಾರತ ರಾಷ್ಟ್ರ ಪಕ್ಷಿ ನವಿಲು ಯಾವಾಗ ಘೋಷಿಸಿಕೊಂಡಿವಿ ಅಂದರೆ ಜನವರಿ 31, 1963. ಮೊದಲು ರಾಷ್ಟ್ರಧ್ವಜವನ್ನು ಬಳಸಿದರು ಯಾರಂದ್ರೆ ರೋಮನ್ನರು. ರಾಷ್ಟ್ರಧ್ವಜ ಯಾವ ಆಕಾರದಾಗಿರ್ತದೆ? ಆಯತಾಕಾರ. 3:2 ನಮ್ಮ ರಾಷ್ಟ್ರಧ್ವಜ ಕಂಡುಬರ್ತೈತಿ. ಒಂದೇ ಮಾತರಂ ಗೀತೆಯನ್ನು ಯಾರ ವರ್ಣನೆ ಇದೆ ಅಂದರೆ ಭಾರತ ಮಾತೆಯ ವರ್ಣನೆ ಕಂಡುಬರ್ತೈತಿ.
ರಾಷ್ಟ್ರಧ್ವಜವನ್ನು ಯಾವ ಬಟ್ಟೆಯಿಂದ ಮಾಡ್ತಾರೆ ಅಂದರೆ ಹತ್ತಿ ಬಟ್ಟೆ ಮತ್ತು ರೇಷ್ಮೆ ಬಟ್ಟೆ. ನಮ್ಮ ರಾಷ್ಟ್ರ ಲಾಂಛನವನ್ನು ಎಲ್ಲಿಂದ ಆರಿಸಿಕೊಂಡಿವಿ ಅಂದರೆ ಸಾರನಾಥದ ಅಶೋಕ ಸ್ತಂಭದಿಂದ ನಾನು ಮಾಡಿದ್ವಿ ರಾಷ್ಟ್ರ ಲಾಂಛನವನ್ನು ಆರಿಸಿಕೊಂಡಿವಿ. ಇಷ್ಟು ರಾಷ್ಟ್ರಗಳ ಒಂದು ಚಿಹ್ನೆಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.